ಯಾವಾಗ್ಲೂ ಕನ್ನಡಿ ಮುಂದೆ ಆ ಒಂದೆಲ್ಲ ತಯಾರಿ ತಾಲೀಮು ಎಲ್ಲ ಮಾಡಿದಿರಿ? ಕನ್ನಡಿ ಮುಂದೆ ಮಾಡಿಸಿದ್ದಾರೆ. ಆಕ್ಚುಲಿ ನಾವು ಈಗ ಇಲ್ಲಿ ಕೂತ್ಕೊಂಡಿದೀವಲ್ಲ, ಈ ಜಾಗದಲ್ಲೇ ಸ್ಟಾರ್ಟ್ ಆಗಿದ್ದು ಇದು ಸಿನಿಮಾ. ವರ್ಕ್ಶಾಪ್ ಎಲ್ಲ ಇದೇ ಕನ್ನಡಿನೇ. ಇದೇ ಕನ್ನಡಿ ಮುಂದೆನೆ ನಾನು ಆಕ್ಟಿಂಗ್ ಕಲ್ತಿದ್ದು. ನೀವು ಅದೇ ಕನ್ನಡಿ ಮುಂದೆನೆ ನನ್ನ ಕೂರಿಸ್ಬಿಟ್ಟು ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಲವ್ಲಿ ಸರ್, ಲವ್ಲಿ ಸರ್, ಲವ್ಲಿ ಸರ್. ಈ ತರದ ಸ್ಮಾರ್ಟ್ನೆಸ್ ನಿಮ್ಮಲ್ಲೊಬ್ಬ ರಾಕ್ ಇದ್ದಾನಲ್ವಾ, ಅವನೊಳಗೊಬ್ಬ ಸ್ಮಾರ್ಟ್ ರಾಕ್. ಇನ್ನೋಸೆಂಟ್. ಸ್ಮಾರ್ಟ್ ಬೇಡ, ಇನ್ನೋಸೆನ್ಸ್ ಇರ್ಲಿ. ಆಯ್ತು, ಸರಿ ಆಯ್ತು. ನೀವು ಆ ಫೋಟೋ ನೋಡ್ಕೊಂಡು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ರೆ, ಟ್ರೈಲರ್ ನೋಡಿದ್ರ? ನೋಡಿದೆ ಸರ್. ಟ್ರೈಲರ್ ನೋಡಿದಾಗ ಏನ್ ಅನ್ಸುತ್ತೆ? ಅವ್ನು ಇನ್ನೋಸೆಂಟ್ ಅಲ್ಲಿ ಒಬ್ಬ ಕಾಲ್ ಎಳೆಯೋನಿದ್ದಾನೆ, ಚೇಷ್ಟೆ ಮಾಡೋನಿದ್ದಾನೆ, ಒಬ್ಬ ತರ್ಲೇ ಇದ್ದಾನೆ ಅಂತ ಅನ್ಸ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಪ್ರಯೋಗಗಳಾಗಿರೋದು ಅಂತ ಅನ್ಸುತ್ತಲ್ವಾ ಕಥೆಯಲ್ಲಿ? ಕತೆ ನಾನು ತುಂಬ ಕಡೆ ಹೇಳಿದ್ದೀನಿ, ಹಂಗೆ ಇನ್ನೂ ತುಂಬ ಕಡೆ ಹೇಳೋಕ್ಕೆ ನಂಗೆ ಏನು ಬೇಜಾರಿಲ್ಲ. ಇವ್ರಿಗಾಗಿ ಬರೆದ ಕತೆ ಇದು. ಎಂತದ? ಇವ್ರಿಗಾಗೆ ಬರೆದ ಕತೆ ಇದು. ಇವ್ರಿಗಾಗಿ ಬರೆದ ಕತೆ. ಆಯ್ತಾ? ಸಾಮಾನ್ಯವಾಗಿ ನಾವು ಆ್ಯಕ್ಚುಲಿ ಕತೆ ಬರೆದು ಇವರಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ಇದು ಮಾಡೋದು. ಮತ್ತೊಂದು ರಾಜ್ಗುರು ಹೊಸಕೋಟೆ ನನ್ನ ಸ್ನೇಹಿತ, ಅವರು ಬರೆದಾಗ ಶೆಟ್ರಿಗೋಸ್ಕರ ಅಂತಲೇ ಬರ್ದು ಅಪ್ಪಿ ಶೆಟ್ರಿ ಕತೆ ಮಾಡಲಿಲ್ಲ ಅಂದಿದ್ರೆ ಕತೆನ ಚೇಂಜ್ ಮಾಡ್ತಿದ್ವಿ ಹೊರತು ಈ ಕತೆನ ಶೆಟ್ರ್ ಬಿಟ್ಟು ಬೇರೆ ಮಾಡ್ತಿರ್ಲಿಲ್ಲ. ಹೌದಾ ಶಾಸ್ತ್ರಿಗಳ? ಹೌದು, ಅದು ಇಟ್ ವಾಸ್ ಡಿಸೈಡೆಡ್. ಯಾಕೆಂದ್ರೆ ಕತೆ ನನಗೋಸ್ಕರನೇ. ಹೌದು ಹೌದು, ಇದನ್ನ ನಾನು ತುಂಬ ಕಡೆ ಹೇಳಿದ್ದೀನಿ ಸರ್. ಇನ್ನೂ ತುಂಬ ಕಡೆ ಹೇಳಕ್ಕೆ ನಂಗೆ ಏನು ಬೇಜಾರಿಲ್ಲ. ಮರದಿಂದ ಮರ ಜಗಿಯೋ ಹಂಗೆ ಆಗಬಾರ್ದು ಲೈಫ್. ಈ ಸುಮ್ಮನೆ ಎಗರ್ತಾ ಇದ್ದೀನಿ ನೋ. ಇವ್ರು ಒಪ್ಕೊಂಡ್ಮೇಲೆ ಇವ್ರಿಗಾಗ ಕತೆ ಸರ್. ಒಪ್ಕೊಂಡ ತಕ್ಷಣ US ಎಲ್ಲ ಹೊರಟರು. ಸ್ವಲ್ಪ ಸಮಯ ಆಯಿತು. ಅದಾದಮೇಲೆ ವಾಪಸ್ ಬಂದಮೇಲೆ ವರ್ಕ್ಶಾಪ್ ಕೂತ್ಕೊಳ್ಳೋಣ, ಆಗುತ್ತಾ? ಸಮಯ ಆಯಿತು. ಒಂದು ದಿವಸ ಒಂದು ಒಳ್ಳೆ ದಿವಸ ನೋಡ್ಕೊಂಡು ಶುರು ಮಾಡೋಣ. ಎಲ್ಲವೂ ಮಾತುಕತೆ ಆಯಿತು. ಇಲ್ಲೇ ವರ್ಕ್ಶಾಪೆಲ್ಲ ಶುರು ಮಾಡಿದ್ವಿ. 1 ತಿಂಗಳು ಹೆಚ್ಚು ಕಡಿಮೆ. ಇವರು, ರಾಕೇಶು, ಅರ್ಚನಾ, ಇನ್ನೊಂದು ಸ್ವಲ್ಪ ಜನ ಬಂದು ಎಲ್ಲ ವರ್ಕ್ಶಾಪಿಗೆ ಕೂತು ಹೇಗೆ ಮಾಡಬೇಕು, ಎತ್ತ ಮಾಡಬೇಕು. ನನಗೆ ಅನ್ಲರ್ನಿಂಗ್ ಪ್ರಾಸೆಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದು. ಯಾಕೆಂದರೆ ಇವ್ರಿಗೆ ಸಿನಿಮಾ ಅನ್ನೋದು ಹೊಸದಾಗಿರಲಿಲ್ಲ, ನಟನೆ ಅನ್ನೋದು ಹೊಸದಾಗಿತ್ತು ಹೊರತು ಸಿನಿಮಾ ಅನ್ನೋದು ಹೊಸದಾಗಿರಲಿಲ್ಲ. ಅಥವಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೋಬೇಕಾಗಿದ್ದು ಅನ್ನೋದು ಹೊಸದಾಗಿತ್ತೆ ಹೊರತು ಇವ್ರಿಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರಲಿಲ್ಲ. ಕರೆಕ್ಟ್.